ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಡ್ರೋನ್ ಪ್ರತಾಪ್ ಮಾತು ಕೇಳಿ ಕೆಲ ಕ್ಷಣ ಮೌನಕ್ಕೆ ಶರಣಾದ ಕಿಚ್ಚ ಸುದೀಪ್ ವೀಕ್ಷಕರಿಂದಲೂ ಮೆಚ್ಚುಗೆ ಸಿಕ್ಕಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋನಲ್ಲಿ ಸ್ಪರ್ಧಿಗಳಿಗೋಸ್ಕರ ಕಿಚ್ಚ ಸುದೀಪ್ ಅವರು ವಿಶೇಷವಾದ ಅಡುಗೆ ಮಾಡಿ ಕಳುಹಿಸಿದ್ದರು. ಸುದೀಪ್ ಮಾಡಿದ ಅಡುಗೆ ತಿಂದ ಸಂಗೀತ ಅವರ ಕಣ್ಣಲ್ಲಿ ನೀರು ಬಂತು. ಇನ್ನು ಸ್ಪರ್ಧಿಗಳೆಲ್ಲರೂ ಕೂಡ ಅಡುಗೆ ಹೇಗಿತ್ತು ಎಂದು ಕಿಚ್ಚ ಸುದೀಪ್ ಬಳಿ ಹೇಳಿದ್ದರು. ಅದರಲ್ಲೇ ಡ್ರೋನ್ ಪ್ರತಾಪ್ ಹೇಳಿದ ಮಾತು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಬಿಗ್ ಬಾಸ್ ಕನ್ನಡ ಸ್ಪರ್ಧಿಗಳಿಗೆ ಅಡುಗೆ ಮಾಡಿದ ಕಿಚ್ಚ ಸುದೀಪ್ ಮಾಡಿದ ಅಡುಗೆ ಸವಿದ ಬಿಗ್ ಬಾಸ್ ಕನ್ನಡ ಸ್ಪರ್ಧಿಗಳು. ಡ್ರೋನ್ ಪ್ರತಾಪ್ ಹೇಳಿದ ಮಾತು ಕೇಳಿ ಮೌನಕ್ಕೆ ಶರಣಾದ ಕಿಚ್ಚ ಸುದೀಪ್. ಬಿಗ್ ಬಾಸ್ ಕನ್ನಡ 10 ಮನೆಯಲ್ಲಿ ಇಷ್ಟು ದಿನ ಲಕ್ಸುರಿ ಟಾಸ್ಕ್ ಕಳೆದುಕೊಂಡು ಏನು ಸಿಕ್ತು ಅದನ್ನೇ ತಿಂದುಕೊಂಡಿದ್ದ ಸ್ಪರ್ಧಿಗಳಿಗೆ ಕಿಚ್ಚ ಸುದೀಪ್ ಅವರು ತಮ್ಮ ಕೈಯಾರೆ ಅಡುಗೆ ಮಾಡಿ ಕಳಿಸಿದ್ದಾರೆ. ಸ್ಪರ್ಧಿಗಳಿಗೆ ಇಷ್ಟವಾಗುವ ಅಡುಗೆಯನ್ನು ಅವರು ಕಳುಹಿಸಿದ್ದರು. ಅದನ್ನು ತಿಂದು ಸ್ಪರ್ಧಿಗಳು ಖುಷಿಪಟ್ಟಿದ್ದಾರೆ. ಎಲ್ಲವೂ ಇಷ್ಟ ಆಯಿತು, ಯಾವುದನ್ನು ಬಿಡಲಿಲ್ಲ. ವರ್ತೂರು ಸಂತೋಷ್ ಅವರ ಊಟವನ್ನು ನಾನು ತಿಂದೆ. ಎಣ್ಣೆಗಾಯಿ ತುಂಬಾ ಇಷ್ಟ ಆಯಿತು ಎಂದು ತುಕಾಲಿ ಸ್ಟಾರ್ ಸಂತು ಅವರು ಹೇಳಿದ್ದಾರೆ. ನನಗೆ ತುಂಬಾ ಟೈಮ್ನಿಂದ ಪನ್ನೀರ್ ಭಾಗ್ಯ ಇರಲಿಲ್ಲ. ನೀವು ಕಳಿಸಿದ ಸಂದೇಶ ನನಗೆ ತುಂಬಾ ಇಷ್ಟ ಆಯಿತು ಎಂದು ಸಂಗೀತ ಅವರು ಹೇಳಿದ್ದಾರೆ. ಡೆಸರ್ಟ್ ತುಂಬಾ ಚೆನ್ನಾಗಿತ್ತು ಎಂದು ನಮ್ರತಾ ಗೌಡ ಹೇಳಿದ್ದಾರೆ. ಊಟ ಚೆನ್ನಾಗಿತ್ತು ಎಂದು ವರ್ತೂರು ಸಂತೋಷ್ ಅವರು ಹೇಳಿದ್ದಾರೆ. ತುಂಬಾ ದಿನದ ನಂತರ ಈ ರೀತಿ ಊಟ ಸಿಕ್ಕಿತ್ತು, ಹಾಗಾಗಿ ಒಂದೊಂದುಗಳನ್ನು ಎಂಜಾಯ್ ಮಾಡಿಕೊಂಡು ತಿಂದೆ ಎಂದು ವಿನಯ್ ಗೌಡ ಅವರು ಹೇಳಿದ್ದಾರೆ. ನನಗೆ ಮಂಗಳೂರಿಂದ ಯಾರೋ ಪ್ರೀತಿಯಿಂದ ಕಳಿಸಿರೋ ಆಗಿತ್ತು. ತುಕಾಲಿ ಅವರು ಪದೇ ಪದೇ ಯಾವಾಗ ತಿಂತೀರಾ ಅಂತ ಕೇಳುತ್ತಿದ್ದರು. ಆಮೇಲೆ ಕಾರ್ತಿಕ್ ಅವರಿಗೆ ಒಂದು ಪೀಸ್ ಕೊಟ್ಟೆ. ತುಕಾಲಿ ಸ್ಟಾರ್ ಅವರು ದೊಡ್ಡ ಪೀಸ್ ತಗೊಂಡ್ರು ಎಂದು ಅವಿನಾಶ್ ಶೆಟ್ಟಿ ಹೇಳಿದ್ದಾರೆ. ದೊಡ್ಡ ಹೋಟೆಲ್ಗೆ ಹೋಗ್ತೀವಿ, ಎಸಿ ರೂಮ್ ಇರುತ್ತೆ, ಕೂಡ ತಿಂದರೂ ಕೂಡ ತೃಪ್ತಿ ಇರಲ್ಲ. ಮನೆಗೆ ಬಂದಾಗ ಅಮ್ಮ ಒಂದು ಮುದ್ದೆ ಉಪ್ಸಾರು ಮಾಡಿಕೊಡ್ತಾಳೆ, ಅದನ್ನು ತಿಂದಾಗ ತೃಪ್ತಿ ಇತ್ತು. ಹೋಟೆಲ್ ಮಾಲೀಕನ ಕಣ್ಣು ನಮ್ಮ ಪರ್ಸ್ ಮೇಲೆ ಇರುತ್ತೆ, ನಮ್ಮ ತಾಯಿ ಕಣ್ಣು ನಮ್ಮ ಹೊಟ್ಟೆ ಮೇಲಿರುತ್ತೆ, ನಿಮ್ಮ ಕಣ್ಣು ನಮ್ಮ ಹೊಟ್ಟೆ ಮೇಲಿತ್ತು. ಇಷ್ಟೇ ವ್ಯತ್ಯಾಸ ಎಂದು ಡ್ರೋನ್ ಪ್ರತಾಪ್ ಅವರು ಈ ಹೇಳಿಕೆಗೆ ಕಿಚ್ಚ ಸುದೀಪ್ ಅವರು ಕೈ ಮುಗಿದಿದ್ದಾರೆ. ಡ್ರೋನ್ ಪ್ರತಾಪ್ ಅವರ ಮಾತು ಕೇಳಿ ಕಿಚ್ಚ ಸುದೀಪ್ ಅವರು ಒಂದು ಕ್ಷಣ ಮೌನಕ್ಕೆ ಶರಣಾಗಿದ್ದಾರೆ. ಭಾವುಕರಾಗಿ ಕೈ ಮುಗಿದಿದ್ದಾರೆ. ಕಿಚ್ಚ ಸುದೀಪ್ ಅವರು ಅಡುಗೆಯನ್ನು ಈ ರೀತಿ ಹೋಲಿಕೆ ಮಾಡಿದ್ದು ನೋಡಿ ವೀಕ್ಷಕರು ಖುಷಿಪಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿತ್ತು. ಕಿಚ್ಚ ಸುದೀಪ್ ಅವರು ಪ್ರತಿ ಸೀಸನ್ಗೂ ಕೂಡ ಅಡುಗೆಯನ್ನು ಮಾಡಿ ಕಳುಹಿಸುತ್ತಾರೆ. ಪ್ರತಿ ಸೀಸನ್ನಲ್ಲಿಯೂ ಕೂಡ ಒಂದಷ್ಟು ವಾರಗಳು ಕಳೆದ ಬಳಿಕ ಅಡುಗೆ ಮಾಡಿ ಕೊಡುತ್ತಾರೆ. ಇನ್ನು ಮನೆಯಲ್ಲಿ ರಾಗಿ ಮುದ್ದೆ ಮಾಡಿ ತಿಂದಿದ್ದರು ವಿನಯ್ ಗೌಡ, ನಮ್ರತಾ ಮತ್ತು ಎಷ್ಟೇ ಬಾರಿ ಹೇಳಿದರೂ ಕೂಡ ಪ್ರತಾಪ್ ಅವರು ತುಕಾಲಿ ಸ್ಟಾರ್ ಸಂತು, ವರ್ತೂರು ಸಂತೋಷ್ ಹಾಗೂ ಕಾರ್ತಿಕ್ ಮಾತು ಕೇಳಿಕೊಂಡು ಮುದ್ದೆ ಮಾಡಿದ್ದರು. ಆ ನಂತರ ಗ್ಯಾಸ್ ಆಫ್ ಆಯಿತು, ಇದರಿಂದಲೇ ಗ್ಯಾಸ್ ಆಫ್ ಆಯಿತು ಎಂದು ವಿನಯ್ ಗೌಡ ಅವರು ಕೂಗಾಡಿದ್ದರು. ಆ ನಂತರ ಅಡುಗೆ ಸರ್ಪ್ರೈಸ್ ಆಗಿ ಬಂದಿತ್ತು. ಇದರಿಂದ ಡ್ರೋನ್ ಪ್ರತಾಪ್ ಅವರ ಹೇಳಿಕೆಗೆ ಕಿಚ್ಚ ಸುದೀಪ್ ಅವರಿಂದ ಮತ್ತು ವೀಕ್ಷಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೆಳೆಯರೆ.